ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಒಂದು ಫ್ಯಾಮಿಲಿ ಫನ್ ಟೈಮ್ ಅಂತ ಹೇಳ್ಬೋದು. ಫ್ಯಾಮಿಲಿ ರಿಲೇಟೆಡ್ ಆಗಿ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾವು ಹೊರಟಿದ್ದು ನಮ್ಮ ಅಜ್ಜಿ ಊರು ನಗರಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ. ನಾವು ಕಾರ್ ತಂದಿರಲಿಲ್ಲ, ಅಂದರೆ ನಮ್ಮ ಮಾವನ ಮಗಳವರು ಹೊಸ ಜೀಪ್ ತಗೊಂಡಿದ್ರು. ಸೊ ಅವ್ರ ಜೊತೆನೆ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಮೆಟ್ರೋಗೆ ಬಂದ್ಬಿಟ್ಟು ಅವ್ರನ್ನ ಜಾಯ್ನ್ ಆದ್ವಿ. ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಬರುವಾಗ ಅಲ್ಲೇ ಹೋಟೆಲ್ಗೆ ತಿಂಡಿ ಮಾಡಿಕೊಂಡು ಹೊರಟ್ವಿ. ಸೊ ನಮ್ಮ ಜರ್ನಿ ಹೀಗೆ ಸ್ಟಾರ್ಟ್ ಆಯಿತು. ಹಾಗೆ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಮುಂಚೆನೆ ಹೋಗಿದ್ರು. ಸೊ ನಾವು ಲಾಸ್ಟಿಗೆ ಹೊರಟಿವಿ. ನಾವು ಬಂದಿದ್ದು ಹೇಳಿದ್ನಾಗ ನಮ್ಮ ಅಜ್ಜಿ ನಗರದಲ್ಲಿ ಮನೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಹೊಳೆ ಹತ್ರ ಹೋಗ್ಬಿಟ್ಟು ಬರೋಣ ಹೇಳ್ಬಿಟ್ಟು ಏಡಿ ಹಿಡಿಯೋಣ ಅಂತೆಲ್ಲ ಬಾಯ್ಸ್ ಎಲ್ಲ ಹೊರಟಿದ್ರು. ಸೊ ನಾವು ಹಾಗೆ ಹೋಗೋಣ ಅಂತ ಹೊರಟ್ವಿ. ಆಗ ವೆದರ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅಂದರೆ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು. ಅಂತೂ ಈ ಕೋಳಿ ಕರಳ ಬರುತ್ತಲ್ವಾ, ಅದನ್ನೆಲ್ಲ ಇಟ್ಕೊಂಡು ಏಡಿ ಹಿಡಿಯೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಏಡಿ ಏನು ಸಿಗಲಿಲ್ಲ. ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮ್ದಲ್ಲಿ ನೀರು ಕಂಡ್ರೆ ಸಾಕು, ಅಲ್ಲಿ ಇಳಿಬೇಕು, ಆಟ ಆಡಬೇಕು ಅಂತ ಇದು ಮಾಡ್ತಾಳೆ. ಸರಿ, ಅವಳು ಇಳಿಸಿ ಆಟ ಆಡಿಸಿ ಎಲ್ಲ ಎಂಜಾಯ್ ಮಾಡಿಕೊಂಡು ಮಾತುಕತೆ ಎಲ್ಲ ಮಾಡಿಕೊಂಡು ಬಂದ್ವಿ. ಇಲ್ಲಿ ಯಾರ್ಯಾರು ಬಂದಿತ್ತು ಅಂತಂದರೆ ನಾವು, ಪುನೀತ್, ಧನ್ಯ, ಮಾವನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು, ಅವ್ರ ಅಳಿಯ, ಹೀಗೆ ನಮ್ಮ ಮಾವ, ಚಿಕ್ಕ ಮಾವ, ವೈಫು ಎಲ್ಲ ಬಂದಿದ್ವಿ. ನಾವು ಹೊಳೆ ಇರೋದು ತುಂಬ ಗುಂಡಿಲಿದೆ. ಸೊ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ಅಪ್ಪನ ಹತ್ತೋಕ್ಕಂತೂ ಫಾಸ್ಟಾಗಿ ಆಗಲಿಲ್ಲ. ಅಂತೂ ಮನೆಗೆ ಬರೋದು ಒಂದು 2 ನಿಮಿಷ ಹಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಮನೆಗೆ ಬಂದು ನೋಡಿದರೆ ನಮ್ಮ ಧನ್ಯಂಗೆ ಜಿಗಣೆ, ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಜಿಗಣೆ ಕಚ್ಚಿಬಿಟ್ಟಿತ್ತು. ಫುಲ್ ರಕ್ತ ಹೀರೇನೆ ನಾವು ಬಿಡೋದು. ಹಾಗೆ ಅಲ್ಲೇ ಪಕ್ಕದಲ್ಲಿ ನಮ್ಮ ಪಕ್ಕದ ಮನೆ, ಅಜ್ಜಿ ಮನೆ ಪಕ್ಕದಲ್ಲಿ ಒಬ್ಬರು ನಾಗೇಶ್ ಅಂಕಲ್ ಅಂತಿದ್ರು. ಅವ್ರಿಗೆ ಕೆಳಗೆ ಮನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯದು ಅವರ ಅಜ್ಜಿ. ಈ ಅಜ್ಜಿ ಕಂಡ್ರೆ ನಮಗೆ ನಮ್ಮ ಅಜ್ಜಿ ಹಾಗೇನೆ ಇವರು ಕೂಡ. ನಾವು ನಗರಳ್ಳಿ ಬಂದರೆ ಎನಿ ಟೈಮ್ ಇವ್ರನ್ನ ಮಾತಾಡಿಸ್ಕೊಂಡೇ ಬರೋದು. ಇವರಿಗೆ 90+ ಏಜ್ ಆಗಿದೆ. ಹಾಗೆ ನಮ್ಮ ಅಜ್ಜಿ ಮನೇಲಿ ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ, ಎಲ್ಲಿಗಾದರೂ ಅಷ್ಟೇ ನಮ್ಮ ರಿಲೇಟಿವ್ಸ್ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ಎಷ್ಟು ಮಜಾ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಲ್ವಾ. ನಾವು ಬರ್ಬೋದಾ? ಅಲ್ಲ ನಾವು ಬರ್ಬೋದಾ? ಅಲ್ಲ, ಅವನು ಯಾವ್ದೋ ಹೆಸರು ಹೇಳ್ಬೋದು, ನಿನ್ನೆ ಎದ್ರದ್ರೆ ಹೆಂಗಾಯ್ತು ಏನೈತೆ ಅಜ್ಜ ಅಜ್ಜ ಅಂದಟಿಗೆ ಸುಮ್ಮನೆ ಅಲ್ಲಿ ವಿಡಿಯೋ ಮಾಡ್ತಾ, ಅಲ್ಲಿ ನೋಡಿ, ಅಲ್ಲಿ ರಾತ್ರಿ 12 ಗಂಟೆ ಆದ್ರೂ ವಿಡಿಯೋ ಮಾಡ್ತಾ ಅಲ್ಲಿ ಮಾಡ್ತಾಳೆ ಅವಳು. ಲಾಗ್ ಮಾಡಿ ಹಾಕ್ತಾಳೆ ನೋಡಿ. ಇದು ಮಾಡಲ್ಲ, ಇದು ಹಾಕಲ್ಲ ಅಲ್ವಾ, ಇದು ಸುಮ್ಮನೆ ಇದು. ನೋಡಿದ್ರಲ್ವಾ, ನಾವು ನೈಟ್ ಮಂಗೋಗ ಮಾತಾಡ್ಕೊಂಡು ಎಲ್ಲ ಸೇರಿದ್ರೆ ನಿಮ್ಮ ಮನೇಲಿ ಹಾಗೆ ಅಂತ ಅನ್ಕೋತೀನಿ. 12:31 ಆಗಿತ್ತು ನಾವು ಮಲಗಬೇಕಾದ್ರೆ. ಮಾರ್ನಿಂಗ್ ಎಲ್ಲ ಎದ್ವಿ. ನಮ್ಮ ಉಮೇಶ್ ಮಾಮ, ನಮ್ಮ ಅಮ್ಮಂದು ತಮ್ಮ, ಇವ್ರಿಗೆ ಕೈಗೆ ಜಿಗಣೆ ಕಚ್ಬಿಟ್ಟಿತ್ತು. ಅದು ಬ್ಲಡ್ ಎಲ್ಲ ಆಗಿದ್ದು ತೋರಿಸ್ತಾ ಇದ್ರು. ಹಾಗೆ ನಮ್ಮ ಧನ್ವಿಗೆ, ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಚಿಕ್ಕದಾಗಿ ಕಚ್ಚಿತ್ತಷ್ಟೇನೆ. ಇದೆಲ್ಲ ಆ ಸೈಡ್ ಎಲ್ಲ ತುಂಬ ಮಾಮೂಲಿ. ನನಗೆ ಚಿಕ್ಕ ವಯಸ್ಸಲ್ಲೆಲ್ಲ ಅಜ್ಜಿ ಮನೆಗೆ ಬಂದ್ರೆಲ್ಲ ಇದು ಜಿಗಣೆ ಕಡಿತಾ ಇತ್ತು. ಸೊ ಅದೇನು ಪೇಯ್ನ್ ಆಗಲ್ಲ. ಹಾಗೆ ನಾವೆಲ್ಲ ಡಿಸೈಡ್ ಮಾಡಿ ಮಲ್ತೆ ಹೋಗೋಣ ಅಂತೆಲ್ಲ ಹೊರಟ್ವಿ. ಸೊ ಎಲ್ಲರೂ, ಅಂದರೆ ನಮ್ಮ ಮಾವ ಅವರು, ನಮ್ಮ ಫ್ಯಾಮಿಲಿ ಏನೇನಿದ್ವಿ ಎಲ್ಲ ಹೊರಟ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ನೋಡಿದರೆ ನಮ್ಮ ಅಜ್ಜಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಅವ್ರದ್ದು ಫೇವ್ರೇಟು. ಸೊ ಅಲ್ಲಿ TV ಮುಂದೆಲ್ಲ ಕೂತ್ಕೊಂಡು ನೋಡ್ತಾರೆ ಕರೆಕ್ಟ್ ಟೈಮಿಗೆ ಹೋಗಿ. ಹಾಗೆ ಎಲ್ಲ ಬಂದಿದ್ವಲ್ಲ, ಸೊ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ನಾವು ಬರ್ತಾ ನಾಟಿ ಕೋಳಿ ತಂದಿದ್ವಿ. ಸೊ ನಾಟಿ ಕೋಳಿಗೆ ಏನು ಕಾಂಬಿನೇಷನ್ ಅಂದರೆ ಶಾವಿಗೆ. ಸೊ ನಮ್ಮ ದೊಡ್ಡಮ್ಮನ ಮಗಳು ಹಾಗೆ ನಮ್ಮ ಧನ್ಯ ಇಬ್ಬರು ಸೇರಿಕೊಂಡು ಶಾವಿಗೆ ಮಾಡ್ತಾಯಿದ್ರು. ನಾನು ಒಳಗೆ ಏನಾದರೂ ಈರುಳ್ಳಿ ಕಟ್ ಮಾಡೋದು, ಈ ಥರ ಏನಾದರೂ ಹೆಲ್ಪ್ ಮಾಡ್ತಾ ಇದ್ದೆ. ನಾವು ಬರ್ತಾ ನಾಟಿ ಕೋಳಿ ತಂದಿದ್ವಿ ಅಂತ ಹೇಳಿದಲ್ಲ, ಅದ್ರದ್ದು ಮೊಟ್ಟೆ ಎಲ್ಲ ಇತ್ತು. ಅದನ್ನು ಎಕ್ಸ್ಟ್ರಾ ಫ್ರೈ ಮಾಡಿ, ಹಾಗೆ ನಾಟಿ ಕೋಳಿ ಸಾಂಬಾರು ಮಾಡಿ, ಶಾವಿಗೆ ಮಾಡಿ ಎಲ್ಲ ಇದು ಮಾಡ್ತಾ ಇದ್ವಿ. ನೋಡ್ತಿದ್ದೀರಲ್ವಾ, ಇದು ನಾಟಿ ಕೋಳಿ, ಇದು ಮೊಟ್ಟೆ. ಹಾಗೆ ಇದು ನಮ್ಮ ಮನೆ. ನಮ್ದು ಲಾಸ್ಟ್ ವಿಡಿಯೋದಲ್ಲಿ ನಂದು ಹೋಮ್ ಟೂರ್ ಮಾಡಿದ್ದೀನಿ, ಅವರೆಲ್ಲ ನೋಡಿಲ್ಲ, ಅವರೆಲ್ಲ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ದೆ. ಹಾಗೆ ನಾವೆಲ್ಲ ಲೇಡೀಸ್ ಕುಕ್ ಮಾಡ್ತಾ ಇದ್ರೆ ಹೊರಗಡೆ ಸ್ವಲ್ಪ ಜನ ಜೆಂಟ್ಸ್ ಎಲ್ಲ, ಮಾವಂದಿರೆಲ್ಲ ಕೂತ್ಕೊಂಡು, ನನ್ನ ತಮ್ಮ ಇದು ಚಿಕನ್ ಲೆಗ್ ಪೀಸ್ ತಂದಿದ್ದ. ಸೊ ಅದನ್ನು ಅವರು ಫ್ರೈ ಮಾಡ್ತಾ ಇದ್ರು. ಇದು ಕರೆಂಟ್ದು ಸ್ಟವ್. ಸೊ ಈ ಥರ ಐಡಿಯಾ ಮಾಡಿ ಲೆಗ್ ಪೀಸ್ನೆಲ್ಲ ಸುಡ್ತಾ ಇದ್ರು. ನನ್ನ ತಮ್ಮ ಯಾವಾಗಲೂ ನಾವು ಊರಿಗೆ ಹೋದಾಗ ಈ ಥರ ಲೆಗ್ ಪೀಸ್ ತಗೊಂಡು ಬರ್ತಾ ಇರ್ತಾನೆ.
ಅದೇ ಇಲ್ಲಿ ತಳಗೆ ಊರಿ ಕಡಿಮೆ ಮಾಡ್ಕಣ ಇಲ್ಲಿ ಹೆಸರು ಬೆಂಕಿ ಊರಿ ಕಡಿಮೆ ಮಾಡ್ಕೋಬೇಕು. ನಿಮ್ದು ನೆಕ್ಸ್ಟ್ ದರ್ಶನ್ ಗೌಡ ರಾಜ ಹುಲಿ ಅಂತ ನಿಮ್ಮ ಹೆಸರು ಹೇಳಿ ಮಾವ, ನಿಮ್ಮ ಹೆಸರು ಹೇಳಿ. ನಂದು ಉಮೇಶ್ ಗೌಡ. ಪೂಜೆಗೆ ಒಂದು ಸೊ ಎಲ್ಲ ಆದ್ಮೇಲೆ ನನ್ನ ತಮ್ಮ ಎಲ್ಲ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾರಲ್ಲಿ ಸ್ಪೀಕರ್ ಆನ್ ಮಾಡಿ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ನೀವು ನೋಡ್ತಿರಲ್ಲ, ಇದು ಗಾಡಿ ಕೊಟ್ಟಿಗೆ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಶೆಡ್ ಇರಲಿಲ್ಲ, ಸೊ ಈ ಥರ ಗಾಡಿ ಕೊಟ್ಟಿಗೆ ಇಲ್ಲೇನೆ ಸೌದೆ ಎಲ್ಲ ಉಟ್ಕೊಳ್ತಾ ಇರ್ತೀವಿ. ಸೊ ನಮ್ಮ ಇವರು ಸುಹಾಸ್ ಬಂದ್ಬಿಟ್ಟು ಡ್ಯಾನ್ಸ್ ಮಾಡೋಣ ಅಂತ ಫೋರ್ಸ್ ಮಾಡಿದ್ರು. ಸೊ ನಾವು ಇರ್ಲಿ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕೋಣ ಅಂತ ಹೋದ್ವಿ. ಆದ್ರೆ ನಮ್ಮ ಅಮ್ಮ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಅವರೆಲ್ಲ ಹಿಂದ್ಗಡೆ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ಬಾಯ್ಸ್ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ರವ್ರು ಇದ್ದಾಗ ಗೊತ್ತಲ್ವ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅಂತ. ಹಾಗೆ ಎಲ್ಲ ಬೆಳಗ್ಗೆ ಎದ್ದು ಬೇಗ ವಾಕ್ ಹೋಗೋಣ ಅಂತ ಮಾತಾಡ್ಕೊಂಡ್ರೆ ಯಾರು ಇದಾಡ್ಲಿಲ್ಲ. ಸುಹಾಸು, ದರ್ಶನ ಹಾಗೆ ಪಾಪಣ ಇವರು ಇಷ್ಟು ಜನ ಕೌಡಿಕಟ್ಟೆ ಅಂದ್ರೆ ಮನೆಯಿಂದ 2 ಕಿಲೋಮೀಟರ್ ಆಗುತ್ತೆ. ಕೌಡಿಕಟ್ಟೆಗೆ ವಾಕ್ ಹೋಗಿದ್ರು. ಆ ಟೈಮಲ್ಲಿ ತುಂಬಾ ಚಳಿ ಇತ್ತು. ಯಾವಾಗ ನಾವು ಊರಿಗೆ ಹೋಗಿದ್ದ ಟೈಮಲ್ಲಿ. ಹಾಗೆ ನಮ್ಮ ಮನೇಲಿ ಇವನು ನಮ್ಮ ದೊಡ್ಡಮ್ಮಂದು ಮೊಮ್ಮಗ ಯೋಕ್ಷಿತ್ ಅಂತ ಹೇಳ್ಬಿಟ್ಟು ಈಗ ಸದ್ಯದಲ್ಲಿ ಚಿಕ್ಕ ಪಾಪು ಈಗ. ಹಾಗೆ ನನ್ನ ತಮ್ಮ ಏಡಿ ತಗೊಂಡ್ ಬಂದಿದ್ದ. ಅಪರೂಪಕ್ಕೆ ನಾವು ಹೋದಾಗ ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ಸಲ ತಂದಿದ್ನಲ್ವಾ ಅಂತ ಹೇಳ್ಬಿಟ್ಟು ನಮ್ ದನಿ ಯಾವಾಗ್ಲೂ ತಿಂತಿರ್ಲಿಲ್ಲ. ಬಟ್ ಇಷ್ಟಪಟ್ಟು ಏನಾದ್ರು ಸುಟ್ಕೊಡಮ್ಮ ಅಂತ ಹೇಳಿದ್ಲು. ಒಳಗೆ ಬೆಂಕಿ ಇರ್ಲಿಲ್ಲ, ಅಂದ್ರೆ ಮನೆ ಒಳಗೇನು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಬಶ್ರು ಮನೆ ಒಳಗೆ ಇದು ಸ್ನಾನಕ್ಕೆ ಬೆಂಕಿ ಹಾಕಿದ್ರು. ಹಾಗಾಗಿ ಅಲ್ಲೇ ಸುಟ್ಕೊಡ್ತೀನಿ ಬಾ ಅಂತ ಕರ್ಕೊಂಡೋಗಿ ಸುಡ್ತಾ ಇದ್ದೆ. ನಾನು ತುಂಬಾ ಟೈಮ್ ಚಿಕ್ಕದ್ರಲ್ಲಿ ಇರ್ಬೇಕಾದ್ರಂತೂ ಮನೆ ಕೆಳಗೆ ಕೊಲ್ಲಿ ಹರಿಯುತ್ತೆ, ಅಲ್ಲಿ ತುಂಬಾ ಏಡಿ ಸಿಗೋದು, ಹುಲ್ಲೇಡಿ ಸಿಗೋದು, ಹಾಗೆ ಈ ತರ ಕಲ್ಲೇಡಿ ಎಲ್ಲ ಸಿಗೋದು. ಅದ್ ಯಾವ ತರ ಧೈರ್ಯ ಮಾಡಿ ನಾವು ಹಿಡಿತಾ ಇದ್ನೋ ನನಗಂತೂ ಗೊತ್ತಿಲ್ಲ. ಎಷ್ಟು ದೊಡ್ಡ ದೊಡ್ಡ ಏಡಿ ಆದ್ರೂ ಏನೋ ಒಂದು ಬ್ಯಾಲೆನ್ಸ್ ಮಾಡಿ ಎಲ್ಲ ಹಿಡಿತಾ ಇದ್ದೆ. ಆಗ ಭಯ ಅಂತೂ ಇರ್ಲಿಲ್ಲ. ಬಟ್ ಇವಾಗ ನೆನ್ಸ್ಕೊಂಡ್ರೆ ಭಯನಾಗುತ್ತೆ, ಹಿಡಿಯೋ ಧೈರ್ಯನೂ ಇಲ್ಲ. ನಮ್ ದನಿ ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ, ತಿಂತಾ ಇರ್ಲಿಲ್ಲ. ಬಟ್ ಈ ಸಲ ಅದೇನೋ ತುಂಬಾ ಇಷ್ಟಪಡ್ತಿದ್ಲು. ಮಕ್ಳಿಗಂತೂ ತುಂಬಾ ಒಳ್ಳೇದು, ಮಕ್ಕಳಿಂದ ಎಲ್ಲರಿಗೂ ಅಷ್ಟೇ ತುಂಬಾ ಒಳ್ಳೇದು. ಎಲ್ಲಿ ಸಿಕ್ಕಿದ್ರು ಮಿಸ್ ಮಾಡ್ಕೋಬೇಡಿ, ತಿನ್ನಿ. ಹಾಗೆಲ್ಲ ಆದ್ಮೇಲೆ ಎಲ್ಲ ಬ್ಯಾಂಗ್ಳೂರ್ಗೆ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೊರಡ್ತಾ ಇದ್ರು ನಮ್ಮ ಮಾವ ಅವರೆಲ್ಲ. ಸೊ ನಾವು ಹೊರಡ್ಬೇಕಾಗಿತ್ತು ಬೆಂಗಳೂರಿಗೆ. ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಸುಮ್ಮನೆ ಇದ್ವಿ. ನಮ್ಮ ಅಜ್ಜಿ ಹೇಗೆ ಅಂತಂದ್ರೆ ಮನೇಲಿ ಏನ್ ಬೆಳೆದಿದೆ, ಸೋರೆಕಾಯಿ, ಸಕ್ಕರೆಕಾಯಿ, ಹೀಗೆ ಮನೇಲಿ ಬೆಳೆದಿರೋದನ್ನ ಬಂದಿರೋರ್ಗೆ ಕೊಡೋದು ಅಂದ್ರೆ ನಮ್ಮ ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮಮ್ಮ ಹಾಲು ಕಾಯಕ್ಕೆ ಇಟ್ಬಿಟ್ಟು ನಮ್ಮ ಜೊತೆ ಮಾತಾಡ್ತಾ ಕೂತ್ಕೊಂಡು ಹಾಲಿನ ಪಾತ್ರೆ ಎಲ್ಲ ಫುಲ್ಲು ಸೀಸ್ಬಿಟ್ಟಿದ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ದು ಯಾವ್ದಾದ್ರು ಫ್ಯಾಮಿಲಿ ಟೈಮ್ ಇದ್ರೆ ನಿಮಗೆ ನೆನಪಾಗಿರುತ್ತೆ ನನಗೆ ಕಮೆಂಟ್ ಮಾಡಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ತಿಳಿಸ್ಕೊಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.